ಅಂತಾರಾಷ್ಟ್ರೀಯ ಅಟ್ಯಾಪಟ್ಯ ಚಾಂಪಿಯನ್ಶಿಪ್ನಲ್ಲಿ ಭಾರತ ಜೂನಿಯರ್ ತಂಡ ಐತಿಹಾಸಿಕ ಜಯವನ್ನೇ ಸಾಧಿಸಿದೆ. ಈ ತಂಡವನ್ನ ಪ್ರತಿನಿಧಿಸಿ ಚಿನ್ನದ ಪದಕವನ್ನ ಮುಡಿಗೇರಿಸಿಕೊಂಡ ತವರಿಗೆ ಮರಳಿದ ಶಿಗ್ಗಾಂವಿ ತಾಲೂಕಿನ ಪಾಣಿಗಟ್ಟಿ ಗ್ರಾಮದ ಶಶಾಂಕ್ ಹುರುಳಿಯನ್ನ ಪಟ್ಟಣದ ಚೆನ್ನಮ್ಮ ಸರ್ಕಲ್ನಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ತಾಲೂಕಿನ ಗಣ್ಯರು ಹಾಗೂ ಕ್ರೀಡಾಭಿಮಾನಿಗಳು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಜಮಾಯಿಸಿ ಶಶಾಂಕ್ ಹುರುಳಿ ಅವರನ್ನ ಸನ್ಮಾನಿಸಿ ಸಿಹಿಯನ್ನ ಹಂಚಿ ಸಂಭ್ರಮಿಸಿದರು. ಈ ಬಾರಿಯ ಅಂತಾರಾಷ್ಟ್ರೀಯ ಜೂನಿಯರ್ ಅಟ್ಯಾಪಟ್ಯ 15 ಆಟಗಾರರ ಭಾರತ ತಂಡಕ್ಕೆ ಕರ್ನಾಟಕದ 4 ಕ್ರೀಡಾಪಟುಗಳು ಆಯ್ಕೆಯಾಗಿದ್ದರು. ಆ ಪೈಕಿ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಪಾಣಿಗಟ್ಟಿಯ ಶಶಾಂಕ್ ಅವರು ಒಬ್ಬರಾಗಿದ್ದು ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ಮೈದಾನದಲ್ಲಿ ಇವರ ಚುರುಕಿನ ಆಟ ಹಾಗೂ ತಂತ್ರಗಾರಿಕೆ ಭಾರತ ತಂಡದ ಸಾಧನೆಗೆ ಪ್ರಮುಖ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಮಣಕಟ್ಟಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಮುದುಕಪ್ಪ ಬೆಟದೂರ್, ನಿಂಗನಗೌಡ ದೊಡ್ಮನಿ, ಕಲ್ಲನಗೌಡ ದೊಡ್ಮನಿ, ಕಲ್ಲನಗೌಡ ಹಿರೇಗೌಡರ್, ಮಾರುದ್ರಪ್ಪ ಕಣ್ಣೂರ್, ಶಿವನಗೌಡ ಹುಡೇಲ್, ಅಶೋಕ್ ಚೆರೆವಾಡ್, ಚಂದ್ರು ಕೊತ್ತಂಬರಿ, ಸಂತೋಷ್ ಹಿರೇಗೌಡರ್, ಉಜ್ಜನಗೌಡ ಬ್ಯಾಳಿಗೌಡರ್, ರಾಮನಗೌಡ ಸುಬ್ಬಣ್ಣನವರ್, ನಾಗನಗೌಡ ಹಿರೇಗೌಡರ್, ಚಂದ್ರು ಕಲ್ಕೂರ್, ರಾಜು ಶಿವಳ್ಳಿ ಸೇರಿದಂತೆ ಐಎಎಫ್ಎಲ್ ಸಂಸ್ಥೆಯವರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾಂವಿ.